ಚನ್ನಪಟ್ಟಣ ವಿಧಾನಸಭೆ ಉಪಚುನಾವಣೆಯನ್ನ ಗೆಲ್ಲೇಬೇಕು ಅಂತ ಪಣ ತೊಟ್ಟಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಬೈ ಎಲೆಕ್ಷನ್ ಘೋಷಣೆಗೂ ಮೊದಲೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಚೆಕ್ ಮೇಟ್ ಕೊಟ್ಟಿದ್ದಾರೆ. ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಲಾಗಿದ್ದು ರಾಮನಗರದ ಬದಲಾಗಿ ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಜೊತೆಗೂ ಬಿಜೆಪಿ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದರು. ಆದರೆ ಸಂಪುಟದಲ್ಲಿ ಒಪ್ಪಿಗೆ ಪಡೆದುಕೊಳ್ಳುವಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ. ಸಂಪುಟ ಸಭೆಯ ಬಳಿಕ ಮಾತನಾಡಿದ ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ರಾಮನಗರ ಜಿಲ್ಲೆಯ ಹೆಸರು ಮಾತ್ರ ಬದಲಾಯಿಸಲಾಗಿದೆ, ಜಿಲ್ಲಾ ಕೇಂದ್ರ ಸೇರಿ ಉಳಿದ ಎಲ್ಲವೂ ಹಾಗೆಯೇ ಉಳಿಯಲಿದೆ, ಬ್ರ್ಯಾಂಡ್ ಬೆಂಗಳೂರು ಆಗಬೇಕು ಅಂತ ಬದಲಾಯಿಸಲಾಗಿದೆ ಅಂತ ಹೇಳಿದರು. ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ರಾಮನಗರ ಜಿಲ್ಲೆಯ ಕಾಂಗ್ರೆಸ್ ನಾಯಕರ ನಿಯೋಗ ಭೇಟಿಯಾಗಿತ್ತು. ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಅಂತ ಬದಲಾವಣೆ ಮಾಡಬೇಕು ಅಂತ ಮನವಿ ಮಾಡಿತ್ತು. ಇದೀಗ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಅವ್ರದ್ದು ರಾಮನಗರ ಆಸ್ತಿ ಕಿಮ್ಮತ್ತು ಜಾಸ್ತಿ ಆದ್ರೆ ರಾಮನಗರದವ್ರಿಗೆಲ್ಲರಿಗೂ ಒಳ್ಳೇದಾದ್ರೆ ಸಂಕಟ ಯಾರಿಗೂ ಆಗ್ಬಾರ್ದಲ್ಲ. ಬ್ರ್ಯಾಂಡ್ ಬೆಂಗಳೂರು ಆಗ್ಬೇಕು ಅಂತ ಹೇಳಿ ಅವ್ರದ್ದು ರಾಮನಗರ ಆಸ್ತಿ ಕಿಮ್ಮತ್ತು. ರಾಮನಗರ ಹೆಸರು ಬದಲಾವಣೆ ಮಾಡುವಲ್ಲಿ ಯಶಸ್ವಿಯಾಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಭೂಮಿ ಇರೋವರೆಗೂ ರಾಮ ಅನ್ನೋದು ತೆಗೆಯೋದಕ್ಕಾಗೋದಿಲ್ಲ. ರಾಮನಗರದ ಇತಿಹಾಸ ಗೊತ್ತಿದ್ರೆ ಹೆಸರು ಬದಲಾಯಿಸ್ತಾ ಇರಲಿಲ್ಲ. ಇಲ್ಲಿಂದಲೇ ಅವರ ರಾಜಕೀಯ ಅಧಪತನ ಶುರು ಅಂತ ಹೇಳಿ ದೆಹಲಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದರು. ಅಲ್ಲದೆ 2028ರವರೆಗೂ ಕಾಯಬೇಕಾಗಿಲ್ಲ, ಅದರೊಳಗೆ ರಾಮನಗರ ಹೆಸರು ಮತ್ತೆ ಪ್ರತಿಷ್ಠಾಪನೆಗೆ ಮಾಡ್ತೀವಿ ಅಂತ ಹೇಳಿ ಶಪಥವನ್ನ ತೊಟ್ಟಿದ್ದಾರೆ. ಇನ್ನು ರಾಮನಗರ ಹೆಸರು ಬದಲಾವಣೆಯನ್ನ ಸ್ವಾಗತಿಸಿರೋ ಶಾಸಕ ಇಕ್ಬಾಲ್ ಹುಸೇನ್, ನಾವು ರಾಮನಗರದವರಲ್ಲ, ಬೆಂಗಳೂರಿನವರು, ಜಿಲ್ಲೆ ಆದ್ಮೇಲೆ ಜಿಲ್ಲೆಯಾಗಿ ಅಭಿವೃದ್ಧಿ ಕಂಡಿಲ್ಲ ಅಂತಂದ್ರು. ಜೊತೆಗೆ ಕುಮಾರಸ್ವಾಮಿಗೆ ತಿರುಗೇಟನ್ನು ಕೊಟ್ಟಿದ್ದು, ನೀವು 2 ಬಾರಿ ಸಿಎಂ ಆದಂತವರು, ಇದಕ್ಕೆ ಸಹಕಾರ ಕೊಡಿ, ಎಲೆಕ್ಷನ್ಗೂ ಇದಕ್ಕೂ ಏನ್ ಸಂಬಂಧ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್, ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ಮಾಡಲ್ಲ, ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ವ್ಯಾಪ್ತಿಗೆ ತರ್ತೀವಿ ಅಂತ ಹೇಳಿದ್ರು. ಇರ್ಲಿ ಬಿಡಿ, ಅದು ರಾಮನ ಹೆಸರಿಂದಂತೂ ತೆಗಿಯಕ್ಕಾಗಲ್ಲ. ರಾಮನಗರದ ಇತಿಹಾಸ ಅವ್ರಿಗೆ ಗೊತ್ತಿದ್ರೆ ತಾನೆ. ರಾಮನಗರದ ಇತಿಹಾಸ ಗೊತ್ತಿದ್ರೆ ಅದಕ್ಕೆ ಕೈ ಹಾಕ್ತಿರ್ಲಿಲ್ಲ. ಆ ರಾಮನಗರದ ಹೆಸರನ್ನ ತೆಗಿಲಿಕ್ಕೆ ಹೋಗಿ ಈಗ ರಾಜಕೀಯವಾಗಿ ಪತನ ಪ್ರಾರಂಭ ಆಗುತ್ತೆ ಅನ್ನೋದು ಅಷ್ಟೇ ಹೇಳ್ತೀನಿ ಅಷ್ಟೇ. ಇರ್ಲಿ ಬಿಡಿ, ಅದು ರಾಮನ ಹೆಸರಿಂದಂತೂ ತೆಗಿಯಕ್ಕಾಗಲ್ಲ. ರಾಮನಗರದ ಮೂಲತಃ ನಾವು ರಾಮನಗರ ಜಿಲ್ಲೆಯವರೇ, ಮೂಲತಃ ಬೆಂಗಳೂರು ಜಿಲ್ಲೆಯವರು, ನಾವು ರಾಮನಗರ ಜಿಲ್ಲೆಯವರಲ್ಲ. ಮೊನ್ನೆ ಮಧ್ಯ ನಾವು 8-10 ವರ್ಷದ ಹಿಂದೆ ಜಿಲ್ಲೆಯಾಗಿ ಬೇರೆಯವರು ಘೋಷಣೆ ಮಾಡ್ತಾರೆ. ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಅಧಿಕಾರಗೋಸ್ಕರವಾಗಿ ತನ್ನ ಸ್ವಾರ್ಥಕ್ಕೋಸ್ಕರ ಅವರೆಲ್ಲರೂ ಕೂಡ ಜಿಲ್ಲೆಯನ್ನ ಘೋಷಣೆ ಮಾಡ್ತಾರೆ. ನಾವು ಬದಲಾವಣೆ ಮಾಡ್ತಾ ಇಲ್ಲಲ್ರಿ, ರಾಮನಗರ ಅಲ್ಲೇ ಇದೆ, ರಾಮನಗರ ಎಲ್ಲೂ ರಾಮನಗರ ಅಲ್ಲೇ ಇರ್ತಾನೆ, ರಾಮನಗರನೂ ಅಲ್ಲೇ ಇರುತ್ತೆ. ಬ್ಯಾಂಗ್ಳೂರು ಡಿಸ್ಟ್ರಿಕ್ಟ್, ರಾಮನಗರ ಡಿಸ್ಟ್ರಿಕ್ಟ್ ಅನ್ನೋದನ್ನ ಬೆಂಗಳೂರಿಗೆ ಸೇರಿಸ್ಕೋಬೇಕು ಅಂತ ಮಾಡ್ತಾ ಇರತಕ್ಕಂಥದ್ದು ಅಷ್ಟೇ. ನಾವು ಬದಲಾವಣೆ ಸರ್, ಇನ್ನು ಬ್ರ್ಯಾಂಡ್ ಬೆಂಗಳೂರು ಆಗ್ಬೇಕಂತ ಹೇಳಿ ಹೆಸರು ಚೇಂಜ್ ಮಾಡಲಾಗಿದೆ ಅಂತಂದ್ರು. ಹೆಸರು ಚೇಂಜ್ ಮಾಡಿಬಿಟ್ರೆ ಅಭಿವೃದ್ಧಿ ಕಾಣುತ್ತಾ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು 2028 ಅಥವಾ 2028 ಒಳಗಡೆ ಮತ್ತೆ ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳಿ. ಚೇಂಜ್ ಮಾಡೋದಾದ್ರೆ ಮತ್ತೆ ಬದಲಾವಣೆ ಯಾಕೆ? ಇನ್ನು ಮುಂದೆ ನಾವು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಕರೆಯೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಡೋಣ, ಪತ್ರಕರ್ತರಾದಂಥ ನಾವು ಮತ್ತು ನೀವು. ಎಸ್ ನೋಡ್ರಿ, ಭಾಳ ಕ್ರಿಟಿಕಲ್ ಅನಾಲಿಸಿಸ್ಸು. ನಾನು ನೇರ ಮಾತಾಡ್ತೀನಿ. ಖಂಡ ತುಂಡುವಾಗಿ ಇವತ್ತು ಹಲವು ಪ್ರಶ್ನೆಗಳನ್ನು ಕೇಳಲೇಬೇಕು, ಕೇಳ್ತೀನಿ. ಓಕೆ, ರಾಮನಗರ ಅಲ್ಲಿ ಇಲ್ಲಿ ಎಲ್ಲ ಹೋಗೋದು ಬೇಡ ಸದ್ಯಕ್ಕೆ. ಓಕೆ, ಬೆಂಗಳೂರು ಜಿಲ್ಲೆಯಲ್ಲೇ ಇರುವ ಆನೇಕಲ್ ಮೊನ್ನೆ ಇನ್ನೂ ಕೂಡ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಾ ಇತ್ತು. ಓಕೆ, ಬೆಂಗಳೂರು ಜಿಲ್ಲೆಯಲ್ಲೇ ಇರುವ ಆನೇಕಲ್ ಗೊತ್ತಾಯ್ತಲ್ಲ ನಿಮಗೆ? ಎಸ್, ಮೊನ್ನೆ ಇನ್ನೂ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಾ ಇತ್ತು. ನಗರಸಭೆಗೆ ಸೇರಿ 1 ವರ್ಷ ಕೂಡ ಆಗಿಲ್ಲ. ಆ ಆನೇಕಲ್ನ ನೀವು ಎಷ್ಟು ಡೆವಲಪ್ ಮಾಡಿದ್ದೀರಿ ಅಂತ ನನಗೊಂದು ಸ್ವಲ್ಪ ಹೇಳಿ. ಆನೇಕಲ್ನ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಸ್ವಲ್ಪ ಡೆವಲಪ್ಮೆಂಟು ಮತ್ತೊಂದಿಷ್ಟು ಫ್ಯಾಕ್ಟ್ರಿಗಳು ಹೊರತುಪಡಿಸಿದ್ರೆ, ಅಥವಾ ಒಂದಿಷ್ಟು ಗ್ರಾನೈಟ್ ಇಂಡಸ್ಟ್ರೀಸ್ ಹೊರತುಪಡಿಸಿದ್ರೆ, ಅಥವಾ ಒಂದಿಷ್ಟು ಗ್ರಾನೈಟ್ ಮಾರಾಟ ಮಾಡುವ ಅಂಗಡಿಗಳು ಹೊರತುಪಡಿಸಿದ್ರೆ, ನೀವು ಬೆಂಗಳೂರಿನ ಭಾಗವೇ ಆಗಿರುವ ಆನೇಕಲ್ನ ಯಾಕ್ರಿ ರಾಮನಗರ ತನಕ ಹೋಗ್ತೀರಿ? ಓಕೆ, ಎಷ್ಟು ಉದ್ಧಾರ ಮಾಡಿದ್ದೀರಿ? ಎಲ್ಲ ಸರ್ಕಾರಗಳು ಕೂಡ ಸೇರ್ಕೊಂಡು ಎಷ್ಟು ಡೆವಲಪ್ ಮಾಡಿದ್ದೀರಿ, ಎಷ್ಟು ಕಾಳಜಿ ವಹಿಸಿದ್ದೀರಿ ನಮ್ಮ ಆನೇಕಲ್ ಜನರ ಬಗ್ಗೆ ನೀವೆಲ್ಲರೂ ಅಂತ ನನ್ಗೆ ಯಾರಾದ್ರೂ ಒಂದು ಸ್ವಲ್ಪ ಹೇಳ್ತೀರಾ?
ಒಂದು ಚೂರೇ ಚೂರು ಹೇಳ್ತೀರಾ? ಯಾರಾದರೂ ಒಬ್ರು ಹೇಳ್ತೀರಾ? ಒಬ್ರಿಗೂ ಉತ್ತರ ಕೊಡುವ ಯಾವ ಅರ್ಹತೆ ಕೂಡ 100ಕ್ಕೆ 100 ಇಲ್ಲವೇ ಇಲ್ಲ. ಬಿಡಿ. ನೀವು ಚನ್ನಪಟ್ಟಣ ಮತ್ತು ಬಿಡದಿ ಅವಳಿ ನಗರ ಮಾಡ್ತೀವಿ ಅಂತ ಹೊರಟ್ರಿ. ಅಲ್ರಿ, ಬಿಡದಿಗೂ ಚನ್ನಪಟ್ಟಣಕ್ಕೂ ಎಷ್ಟ್ರಿ ದೂರ? 9 ಕಿಲೋಮೀಟರ್. ಈಗಂತೂ 4 ಕಿಲೋಮೀಟರ್ ಬಾರ್ಡರ್ ಟು ಬಾರ್ಡರ್. ಹೌದು. ನಿಮಗೆ ಚನ್ನಪಟ್ಟಣ ಟು ಬಿಡದಿ ಟ್ವಿನ್ ಸಿಟಿ ಮಾಡಕ್ ಆಗ್ಲಿಲ್ಲ. ಟ್ವಿನ್ ಸಿಟಿ ಮಾಡಿ ಅದನ್ನ ಒಂದು ಅಮಾಲ್ಗಮೇಷನ್ ಮಾಡಿ ಅದನ್ನ ಪೂರಕವಾದಂಥ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟು, ಅದಕ್ಕೆ ಮೂಲಭೂತ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟು ಆ ಟ್ವಿನ್ ಸಿಟಿಯನ್ನ ನೀವು ನೇರವಾಗಿ ಡೆವಲಪ್ ಮಾಡ್ಬೋದಾಗಿತ್ತು, ಉದ್ಧಾರ ಮಾಡ್ಬೋದಾಗಿತ್ತು. ಅದನ್ನ ಮಾಡಲಿಲ್ಲ. ಯಾವ ಕಾರಣಕ್ಕೂ ಅದರ ಕಡೆಗೆ ತಲೆ ಕೆಡಿಸ್ಕೊಳ್ಳೋ ಪ್ರಯತ್ನನೇ ಮಾಡಲಿಲ್ಲ. ಹುಬ್ಬಳ್ಳಿ ಧಾರವಾಡಕ್ಕೆ 20 ಕಿಲೋಮೀಟರ್ ದೂರ ಇದೆ, ಅದನ್ನ ಟ್ವಿನ್ ಸಿಟಿ ಅಂತ ಕರಿತೀವಿ ನಾವು. ಚನ್ನಪಟ್ಟಣ ಮತ್ತು ಬಿಡದಿ ಪಕ್ಕದಲ್ಲೇ 4 ಕಿಲೋಮೀಟರ್, 5 ಕಿಲೋಮೀಟರ್, 6 ಕಿಲೋಮೀಟರ್ ಪಕ್ಕದಲ್ಲಿದೆ. ಅದನ್ನ ಟ್ವಿನ್ ಸಿಟಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟವರು ಮರ್ತ್ ಕೂತ್ಕೊಂಡು ಈಗಾಗಲೇ ಸುಮಾರು ವರ್ಷಗಳು, ದಶಕಗಳು ಕಳೆದೋಯ್ತು. ಆ 2 ಜಾಗಗಳನ್ನ ಟ್ವಿನ್ ಸಿಟಿ ಮಾಡ್ರಿ ಅಂತಂದ್ರೆ ಯಾರಿಗೂ ಮಾಡಕ್ಕೆ ಯೋಗ್ಯತೆ ಇಲ್ಲ ಅನ್ನೋದನ್ನ ಸಾರಾಸಗಟಾಗಿ ಜನರ ಮುಂದೆ ಇಟ್ಬಿಟ್ರು. ಆಮೇಲೆ ನಮ್ಮ ಬಿಡದಿಗೆ, ನಮ್ಮ ಚನ್ನಪಟ್ಟಣಕ್ಕೆ, ನಮ್ಮ ರಾಮನಗರಕ್ಕೆ ಏನು ಇನ್ವೆಸ್ಟ್ಮೆಂಟ್ ಏನು ಹರಿದು ಬಂದಿಲ್ವಾ? ಹೆಸರು ರಾಮನಗರ ಇತ್ತು ಅನ್ನುವ ಕಾರಣಕ್ಕೆ ಯಾವ ಫ್ಯಾಕ್ಟ್ರಿಗಳು ಏನು ಬರಲಿಲ್ಲ ಅನ್ಕೊಂಡ್ಬಿಟ್ರ ನೀವು? ಹಲವು ದೊಡ್ಡ ದೊಡ್ಡ ಜಾಪನೀಸ್ ಫ್ಯಾಕ್ಟ್ರಿಗಳು ಇವತ್ತಿರೋದು ಎಲ್ಲಿ? ಟೊಯೋಟಾ ಇರೋದು ಎಲ್ಲಿ? ಬಾಷ್ ಇರೋದು ಎಲ್ಲಿ? 2 ಕಂಪನಿಗಳು ಸರಿಸುಮಾರು ತಲಾ 10 ಕೋಟಿ ಟ್ಯಾಕ್ಸ್ ರೆವೆನ್ಯೂ ಜನರೇಟ್ ಮಾಡಿ ಕೊಡ್ತಾವ್ ಕಣ್ರಿ. 2 ಕಂಪನಿಗಳು 10 ಕೋಟಿ. ಅವ್ರೇನು ಬೆಂಗಳೂರು ದಕ್ಷಿಣ ಅಂತ ನೀವು ಹೆಸರಿಟ್ಟಿದ್ದೀರಿ ಅನ್ನೋ ಕಾರಣಕ್ಕೆ ಟೊಯೋಟಾ ಕಂಪ್ನಿಯಲ್ಲಿ ಬಂತ? ಇಲ್ಲ. ಅಥವಾ ಬಾಷ್ ಕಂಪ್ನಿ, ಓಹೋ ಬೆಂಗಳೂರು ದಕ್ಷಿಣ ಅಂತ ಹೆಸರಿಟ್ಟಿದ್ದಕ್ಕೆ ಅಲ್ಲಿ ಬಾಷ್ ಕಂಪನಿ ಏನಾದ್ರೂ ಬಂತ? SM ಕೃಷ್ಣ ಮಾಡಿದ್ರು ಕಣ್ರಿ. SM ಕೃಷ್ಣ ಸೋಮನಹಳ್ಳಿ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಮಾಡಿದ್ರು. ಅದು ಥಾಟ್ ಪ್ರೊಸೆಸ್ ಅಂತಂದ್ರೆ, ಅದು ಥಿಂಕಿಂಗು ಅಂತಂದ್ರೆ, ಅದು ಆಲೋಚನಾ ಶಕ್ತಿ ಅಂತಂದ್ರೆ. ಬಿಡ್ರಿ, ಅದೆಲ್ಲಾನು ಬಿಡ್ತೀನಿ ನಾನು. ಇನ್ನೂ ಒಂದು ಮಾತು ಇವರೆಲ್ಲರೂ ಸೇರ್ಕೊಂಡು ಹೇಳಿದ್ರು. ಏನ್ ಹೇಳಿದ್ರು ಗೊತ್ತೇನ್ರಿ? ಬೆಂಗಳೂರು ಮೈಸೂರು ಒಂದ್ ಮಾಡ್ಬಿಡ್ತೀವಿ ನಾವು ಅಂತ ಹೇಳಿದ್ರು. ನಿಮ್ ಗಮನಕ್ಕಿರ್ಲಿ ಅದು. ಬೆಂಗಳೂರು ಮೈಸೂರು ನಾವು ಒಂದ್ ಮಾಡ್ಬಿಡ್ತೀವಿ, ಏಕಮೇವ ದ್ವಿತೀಯ ಸಿಟಿಗಳನ್ನಾಗಿ ಮಾಡ್ಬಿಡ್ತೀವಿ. ಏನ್ ಮಂಡ್ಯದ ಜನ ಸುಮ್ಮನೆ ಬಿಟ್ಟಾರಾ? ನೀವು ಬೆಂಗಳೂರು ಮೈಸೂರು ಒಂದ್ ಮಾಡ್ಬಿಟ್ರೆ ಮಂಡ್ಯದ ಜನ ಸುಮ್ಮನೆ ಬಿಟ್ಟಾರ ಸ್ವಾಮಿ? ಮೊನ್ನೆ ಮೊನ್ನೆ ರೀ 85 ವಸಂತಗಳನ್ನ ಮಂಡ್ಯ ಜಿಲ್ಲೆಯಾಗಿ ಆದ ನಂತರದಲ್ಲಿ ಪೂರೈಸಿಕೊಳ್ತು. 85 ಇಯರ್ಸ್ ಆಯ್ತು ಮೊನ್ನೆ ಮಂಡ್ಯ ಅಂತ ಹೆಸರು ಬಂದು. ಎಷ್ಟು? 85 ಇಯರ್ಸ್ ಆಯ್ತು. ಅದರ ಜೊತೆಗೆ ಇವರು ರಾಮನಗರನ ನಾವು ಬೆಂಗಳೂರು ದಕ್ಷಿಣ ಅಂತ ಕರಿತೀವಿ, ಬೆಂಗಳೂರು ದಕ್ಷಿಣ ಅಂತ ಕರಿತೀವಿ, ಬೆಂಗಳೂರು ದಕ್ಷಿಣ ಅಂತ ಕರಿತೀವಿ ಅಂತ ಹೇಳ್ತಾರಲ್ಲ. ವಾಟ್ಸ್ ಇನ್ ಅ ನೇಮ್? ಐ ವಾಂಟ್ ಟು ಆಸ್ಕ್. ನೀವು ರಾಮನಗರನ ಇವತ್ತು ಏನು ಮಾಡ್ಕೊಂಡಿದ್ದೀರಿ ಸ್ವಾಮಿ? ಬೆಂಗಳೂರಿನ ಮತ್ತು ಸುತ್ತಮುತ್ತಲಿನ ಎಲ್ಲ ಕಸ ನೀವು ಡಂಪ್ ಮಾಡೋದು ರಾಮನಗರದಲ್ಲಿ. ಹೆದ್ದಾರಿ ಪಕ್ಕದಲ್ಲಿ ಹೋಗಿ ನೀವು ಯಾವತ್ತಾದ್ರೂ ಬೆಂಗಳೂರಿನ ಕಸನೆಲ್ಲ ತಗೊಂಡು ಸುರಿಯೋದಕ್ಕೆ ಇವ್ರಿಗೊಂದು ಜಾಗ ನೆಟ್ಟಿಗೆ ಸಿಕ್ಕಿಲ್ಲ ಇವರಿಗೆ. ರಾಮನಗರದಲ್ಲಿ ಡಂಪ್ ಮಾಡ್ತಾರೆ, ಅದನ್ನ ಬೆಂಕಿ ಹಾಕಿ ಸುಡ್ತಾರೆ. ಕಷ್ಟ ಅನುಭವಿಸ್ತಾ ಇರೋದು ಯಾರು? ರಾಮನಗರದ ಜನ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜನಪ್ಪ. ಹೌದು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜನ. ಏನು ಹೆಸರು ಚೇಂಜ್ ಮಾಡ್ಬಿಟ್ಟು ಏನು ಮಾಡಕ್ಕೆ ಅಂತ ತಾವು ಹೊರಟ್ರಿ? ನನಗೆ ನಿಜವಾಗ್ಲೂ ಈ ಕ್ಷಣಕ್ಕೂ ಕೂಡ ಅರ್ಥ ಆಗ್ಲಿಲ್ಲ ರೀ. ಆಯ್ತು ರೀ, ಸರಿ, ನನಗೆಲ್ಲ ಬಿಟ್ಬಿಡ್ತೀನಿ, ಎಮೋಷನ್ಸು ಅದು ಇದು ಮತ್ತೊಂದು ಎಲ್ಲ ಬಿಟ್ಬಿಡ್ತೀನಿ ನಾನು. ನಮ್ಮ ಜನಕ್ಕೆ ಸಾಮಾನ್ಯ ಏನು ಬೇಕಪ್ಪ? ಬೇಸಿಕ್ ಕ್ವೆಶ್ಚನ್ ಕೇಳ್ಬಿಡ್ತೀನಿ. ನಮ್ಮ ಊರುಗಳಲ್ಲಿರೋ ಜನಕ್ಕೆ, ನಮ್ಮ ಹಳ್ಳಿಗಳಲ್ಲಿರೋ ಜನಕ್ಕೆ, ನಮ್ಮ ಗ್ರಾಮಗಳಲ್ಲಿರೋ ಜನಕ್ಕೆ ಬೇಸಿಕಲಿ ಬೇಕಾಗಿರೋದು 2 ರಿಂದ 3. ಏನು ಗೊತ್ತೇನ್ರಿ? ಅವ್ರ ಜಾಗದೊಂದು ಪೋಡಿ ಸರಿಯಾಗಾದ್ರೆ ಸಾಕು. ಅವ್ರಿಗೆ ಹೆಸರು ತಗೊಂಡು ಏನು ಮಾಡಬೇಕಾಗಿಲ್ಲ ಅವರು. ಆಮೇಲೆ ಅವರ ಗ್ರಾಮ ಠಾಣಾ ಸರಹದ್ದು ಅದು ಚೆನ್ನಾಗಿದ್ರೆ ಸಾಕು ಅವ್ರಿಗೆ. ಮತ್ತು ಅವರ ಗ್ರಾಮ ಠಾಣಾ ವ್ಯಾಪ್ತಿ ಅದು ನೀಟಾಗಿದ್ರೆ ಸಾಕು ಅವ್ರಿಗೆ. ಅದು ಬಿಟ್ಟು ಯಾವುದೇ ರೀತಿಯಲ್ಲೂ ಹೆಸರು ಚೇಂಜ್ ಮಾಡಿ ಅಂತ ಯಾರಾದರೂ ಅಪ್ಲಿಕೇಶನ್ ಹಿಡ್ಕೊಂಡು ನಿಂತ್ಕೊಂಡಿದ್ರೇನ್ರಿ?
ಯಾರಾದ್ರೂ ಒಬ್ರು ನಿಂತ್ಕೊಂಡಿದ್ರೇನ್ರಿ ಹೆಸರು ಚೇಂಜ್ ಮಾಡಿ ಅಂತ? ನಮಗೂ ನಿಮ್ಗೂ ಏನಾದ್ರು ತಕರಾರು ಇತ್ತೇನ್ರಿ ರಾಮನಗರ ಅಂತ ಕರೆಯೋದಕ್ಕೆ? ನಮಗ್ ಬಹಳ ಒಳ್ಳೇದೇ ಅಂತ ಅನ್ಸ್ತಾ ಇತ್ತಲ್ರಿ, ಬಹಳ ಖುಷಿ ಅಂತಾನೆ ಅನ್ಸ್ತಾ ಇತ್ತಲ್ರಿ. ಏನ್ರಿ ರಿಯಲ್ ಎಸ್ಟೇಟ್ ಬೂಮ್ ಆಗ್ಬಿಡುತ್ತೆ, ಸ್ಕೈ ರಾಕೆಟಿಂಗ್ ಆಗ್ಬಿಡುತ್ತೆ ಅಂತ. ಕಾಮನ್ ಮ್ಯಾನ್, ಹೆಸರು ಚೇಂಜ್ ಮಾಡ್ಬಿಟ್ರೆ ಸ್ಕೈ ರಾಕೆಟಿಂಗ್ ಆಗ್ಬಿಡುತ್ತಾ? ಈಗ ಹುಬ್ಳಿ ಮತ್ತು ಧಾರವಾಡ ಎರಡೂ ಅದ್ಭುತವಾಗಿ ಬೆಳೆದಿರುವಂತ ಅವಳಿ ನಗರಗಳು, ತುಂಬಾ ಚೆನ್ನಾಗಿ ಬೆಳೆದಿರೋ ಅವಳಿ ನಗರಗಳು, ಚೆನ್ನಾಗಿದೆ ಇನ್ಫ್ರಾಸ್ಟ್ರಕ್ಚರ್. ಏನ್ ಅವ್ರು ಬೆಂಗಳೂರು ಅಂತ ಹೆಸರು ಇಟ್ಕೊಂಡ್ಬಿಟ್ರೆ ಹುಬ್ಳಿ ಮತ್ತು ಧಾರವಾಡ ಇನ್ನೂ ಡೆವಲಪ್ ಆಗ್ಬಿಡುತ್ತಾ? ಅನ್ಸಲ್ವಾ ನಿಮಗೆ? ಬೆಂಗಳೂರು ಅಂತ ಇಟ್ಬಿಡಿ ಎರಡಕ್ಕೂ ತಂದ್ಬಿಟ್ಟು ಏನ್ ಮಾತಾಡ್ತಿರ್ರಿ? ಆಯ್ತಪ್ಪ, ನೀವು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತಾನೆ ಹೆಸರಿಡಬೇಕು ಅಂತ ನಿಮ್ ಪ್ಲಾನ್ ಆಫ್ ಆಕ್ಷನ್ ಇದೆ ಅನ್ಕೊಳ್ಳಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್, ನಾನು ಅವಾಗಲೇ ಆನೇಕಲ್ ಬಗ್ಗೆ ಮಾತಾಡಿದೆ ಅಲ್ವಾ? ಹೌದು. ನಾನು ಇನ್ನೊಂದು ಮಾತಾಡ್ತೀನಿ. ನಮ್ಮ ಬೆಂಗಳೂರಿನ ಸಬರ್ಬ್ಸ್, ಗ್ರೇಟರ್ ಬೆಂಗಳೂರು ಮಾಡಿದ್ರಲ್ಲ ಸ್ವಾಮಿ, ಮೊನ್ನೆ 2 ವರ್ಷಗಳ ಹಿಂದೆ ಬೆಂಗಳೂರಿನ ಸಬರ್ಬ್ನ 110 ಹಳ್ಳಿಗಳಿಗೆ ಕಾರ್ಪೊರೇಷನ್ ವಾಟರ್ ಬಂತು, ಕಾವೇರಿ ವಾಟರ್ ಬಂತು ಮೊನ್ನೆ. 2 ವರ್ಷ ಕೂಡ ಆಗಿಲ್ಲ, ಮೇ ಬಿ 1.5 years ಬ್ಯಾಕ್. ಅದಕ್ಕಿಂತ ಮುಂಚೆ ಬಂದೇ ಇರಲಿಲ್ಲ. ನಿಮ್ಗೆ ಹೇಳ್ತೀನಿ ಕೇಳಿ. ಬೆಂಗಳೂರಿನ ಸಬರ್ಬ್ ಎಷ್ಟು ಉದ್ಧಾರ ಮಾಡಿದಿರಿ? ಪೀಣ್ಯದಿಂದ ಒಂದು ಸ್ವಲ್ಪ ಒಳಗೋಗಿ ಎಷ್ಟು ಉದ್ಧಾರ ಮಾಡಿದಿರಿ? JP ನಗರ 9ನೇ ಹಂತದಿಂದ ಒಂಚೂರು ಆ ಕಡೆ ಬನ್ನಿ, ಎಷ್ಟು ಉದ್ಧಾರ ಮಾಡಿದ್ರಿ ನೀವು ಹೇಳಿ? ನಾಗರಬಾವಿಯಿಂದ ಒಂಚೂರು ಆ ಕಡೆ ವಿಶ್ವೇಶ್ವರಯ್ಯ ಲೇಔಟ್ ದಾಟಿ ಹೋಗಿ ಎಷ್ಟು ಉದ್ಧಾರ ಮಾಡಿದಿರಿ? ಈ ಕಡೆ ಬನ್ನಿ, ದೊಡ್ಡ ಬಿದ್ರಿಕಲ್ಲು, ಚಿಕ್ಕ ಬಿದ್ರಿಕಲ್ಲು ಎಲ್ಲ ಬನ್ನಿ, ಎಷ್ಟು ಡೆವಲಪ್ ಮಾಡಿದಿರಿ? ಬೆಂಗಳೂರಿನ ಸಬರ್ಬ್ಸ್, ಕೆಂಗೇರಿ ಒಂದು ಸ್ವಲ್ಪ ಒಳಗಡೆ ಹೋಗಿ, ನಮ್ಮ ಆ ಕೆಂಗೇರಿಯಲ್ಲಿ ಬಹಳ ದೊಡ್ಡ ಅಪಾರ್ಟ್ಮೆಂಟ್ ಬರುತ್ತಲ್ಲ, ಅದ್ಯಾವುದೋ ಒಂದು ಅಪಾರ್ಟ್ಮೆಂಟ್ ಹೆಸರು ಮಾತ್ಬಿಟ್ಟೆ ನಾನು. ಈ ಹೌಸಿಂಗ್ ಬೋರ್ಡ್ ಅವ್ರದ್ದು ಒಂದು ಅಪಾರ್ಟ್ಮೆಂಟ್ ಬರುತ್ತೆ, KHB ಅವ್ರದ್ದು ಒಂದು ಅಪಾರ್ಟ್ಮೆಂಟ್ ಬರುತ್ತೆ. ಆ ಅಪಾರ್ಟ್ಮೆಂಟ್ ಇಂದ ಒಂಚೂರು ಒಳಗೋಗಿ ಬೆಂಗಳೂರು ಅದು. ದಟ್ ಈಸ್ ಬ್ಯಾಂಗ್ಳೂರ್ ಮ್ಯಾನ್. ಖಾಲಿ ಖಾಲಿ ಜಾಗ, ಖಾಲಿ ಜಾಗ. ಏನು ಉದ್ಧಾರ ಮಾಡಿದಿರಿ? ಮೊನ್ನೆ ತನಕ ಕಳೆದ 1 ವರ್ಷದ ಹಿಂದೆ ನಾನು ಗಮನಿಸಿದ್ದು, ರೋಡು, ಒನ್ ವೇ ರೋಡು, ಇನ್ನೊಂದು ವೇ ರೋಡ್ ಸಂಪೂರ್ಣ ಕೊಚ್ಚೆ. ಎಷ್ಟು ಉದ್ಧಾರ ಮಾಡಿದ್ರಿ ಹೇಳಿ ನೀವು ನನಗೆ? ಬೆಂಗಳೂರಿನ ಸಬರ್ಬ್ಗಳು ಆಯ್ತು, ಮಾಗಡಿಯಪ್ಪ, ಮಾಗಡಿ ನಮ್ಮ ನಾಗರಬಾವಿಯಿಂದ ಒಂಚೂರು ಆ ಕಡೆ ಒಳಗಡೆ ದಾಟ್ಕೊಂಡು ಹೋದ್ರೆ ಮಾಗಡಿ ಸಿಗ್ತದೆ ನಿಮಗೆ, ಒಂದು ಕೆಲವು ಕಿಲೋಮೀಟರ್ ದೂರ, ಆಯ್ತಾ? ಅಥವಾ ಮಾಗಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಿಗುತ್ತೆ ನಿಮಗೆ. ಎಷ್ಟು ಉದ್ಧಾರ ಮಾಡಿದ್ರಿ? ಎಷ್ಟು ಮಾಡಿದ್ರಿ ಉದ್ಧಾರ ಹೇಳಿ ನನಗೆ ನೀವು? ನಮ್ಮ ಬೆಂಗಳೂರಿನ KHB ಲೇಔಟ್, ಮಹಾಲಕ್ಷ್ಮಿ ಲೇಔಟ್ ಇದೆಯಲ್ಲಪ್ಪ, ಮಹಾಲಕ್ಷ್ಮಿ ಲೇಔಟ್ನಿಂದ ಒಂಚೂರು ಸ್ಟ್ರೈಟ್ ಹೋದರೆ ನಿಮಗೆ ಒಂದು ಸ್ವಲ್ಪ ಕಿಲೋಮೀಟರ್ ನಂತರದಲ್ಲಿ ನಿಮಗೆ ನೈಸ್ ರೋಡ್ ಜಂಕ್ಷನ್ ಸಿಗುತ್ತೆ ನಿಮಗೆ. ಅದನ್ನು ದಾಟ್ ಹೋಗಿ ಬೆಂಗಳೂರೇ ಅದು ಖಾಲಿ. ಎಷ್ಟು ಡೆವಲಪ್ ಮಾಡಿದ್ರಿ? ಎಷ್ಟು ಡೆವಲಪ್ ಆಯ್ತು? ಬೆಂಗಳೂರು ಅಂತ ಹೆಸರು ಇದೆಯಲ್ಲ ಅದಕ್ಕೆ. ಹೌದು, ಇಲ್ಲೇ ಸರಿಯಾಗಿ ಅಭಿವೃದ್ಧಿ ಆಗಿಲ್ಲ, ಇನ್ನು ಅಲ್ಲೇ ಗುಂಡಿ, ಅಲ್ಲೇ ಕೊಚ್ಚೆ, ಅಲ್ಲೇ ಮಣ್ಣು. ವಾಟ್ಸ್ ಇನ್ ಎ ನೇಮ್? ಯಾರೋ ಒಬ್ಬರು ರಾಮನಗರ ಅಂತ ಇಟ್ಬಿಟ್ರು ಅಂತ ನಾನು ಬೆಂಗಳೂರು ದಕ್ಷಿಣ ಅಂತ ಇಟ್ಬಿಡ್ತೀನಿ ಅಂತ ಹೊರಟ್ಬಿಟ್ರೆ, ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿ ಲಾಜಿಕ್ ಬಿಹೈಂಡ್ ದಿಸ್. ಹೆಂಗೆ ರಿಯಲ್ ಎಸ್ಟೇಟ್ ಬೂಮ್ ಆಗ್ಬಿಡುತ್ತೆ? ಹೆಂಗೆ ಬೂಮ್ ಆಗ್ಬಿಡುತ್ತೆ? ಅಭಿವೃದ್ಧಿ ಆದ್ರೆ ಬೂಮ್ ಆಗತ್ರಿ ರಿಯಲ್ ಎಸ್ಟೇಟು. ಹೆಸರು ಚೇಂಜ್ ಮಾಡಿದ್ರೆ ಬೂಮ್ ಆಗಲ್ಲ ರೀ ಬ್ರದರ್. ಪ್ಲಾನ್ ಇಟ್ಕೊಂಡಿದಾರೋ ಏನೋ ಅಂತ, ಹೆಸರು ಚೇಂಜ್ ಮಾಡ್ಬಿಟ್ಟು ನಾವು ಈ ಥರ ಏನಾದ್ರು ಮಾಡೋಣ. ಯಾಕೆ ರಾಮನಗರ ಅಂತ ಇಟ್ಬಿಟ್ಟು ಹೆಸರು ಡೆವಲಪ್ ಮಾಡಿದ್ದಿದ್ರೆ ರಾಮನಗರ ಡೆವಲಪ್ ಆಗ್ತಾ ಇರ್ಲಿಲ್ವಾ? ಪೊಲಿಟಿಕಲಿ ಏನಾದ್ರು? ಅದೇ ಪೊಲಿಟಿಕಲಿನೇ ನಾನು ಕೇಳ್ತಾ ಇರೋದು. ನಾನು ಅದೇ ಪೊಲಿಟಿಕಲಿ ಕೇಳ್ತಾ ಇರೋದು. ರಾಮನಗರ ಅಂತಾನೆ ಹೆಸರಿಟ್ಬಿಟ್ಟು ಅದನ್ನ ರಾಮನಗರವಾಗೇ ಡೆವಲಪ್ ಮಾಡಿ ಪರಮಾದ್ಭುತವಾಗಿ ಬೆಂಗಳೂರಿಗೆ ಪರ್ಯಾಯ ಸಿಟಿಯಾಗಿ ಮಾಡಿದ್ದಿದ್ರೆ ಅದನ್ನ ಸಖತ್ರಿ ರಾಮನಗರ ಅಂತ ಜನ ಹೇಳ್ತಾ ಇರ್ಲಿಲ್ವಾ? ಹೇಳ್ತಾ ಇರ್ಲಿಲ್ವಾ ಜನ? ಆಬ್ವಿಯಸ್ಲಿ ಹೇಳ್ತಾ. ಹೆಸರು ಚೇಂಜ್ ಮಾಡ್ಬಿಟ್ಟು ನಾನು ಅದನ್ನ ಡೆವಲಪ್ ಮಾಡ್ಬಿಡ್ತೀನಿ ಅಂತಂದ್ರೆ ಕಮಾನ್. ಐ ಸಿ ನಥಿಂಗ್ ಬಟ್ ಎ ಪೊಲಿಟಿಕಲ್ ಗೇಮ್ ಪ್ಲಾನ್. I see nothing but a political game plan. Okay. That's all. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.